ಹೊರಗಿಂದು ಪಿಜ್ಜಾ ಬರ್ಗರು ತಿನ್ನೋದ್ಕಿಂತ ಮಕ್ಕಳಿಗೆ ಹಿಂಗೆ ಈ ಹೈ ಪ್ರೋಟೀನ್ ಟಿಕ್ಕಿ ಮಾಡಿಕೊಡ್ರಿ. ಖರೆ ಹೇಳತ್ತೀನಿ ರೀ, ಭಾಳ ಅಂದ್ರೆ ಭಾಳ ಹೆಲ್ದಿನೂ ಅವ ರೀ, ಮತ್ತು ಅಷ್ಟೇ ಟೇಸ್ಟಿನೂ ಅವ ರೀ. ನಡೀರಿ ಮತ್ತು ಹಿಂಗೆ ಮಾಡಿನಂತ ತೋರಿಸ್ತೀನಂತ್ರಿ. ನಾ ಇಲ್ಲಿ ಒಂದು ಬಟ್ಟಲು ಚಣಿಗೆ ಬ್ಯಾಳೆ ತೊಗೊಂಡಿನಿ ರೀ, ಅದೇ ಮಸೂರು ಬ್ಯಾಳೆ ಅಂತಾರಲ್ಲ ರೀ, ಅವು ತೊಗೊಂಡಿನಿ. ಮತ್ತು ಒಂದು 2 ತಾಸು ನೆನಿಲಕ್ಕ ನಾ ಮೊದಲೇ ಬಿಟ್ಟಿದ್ರಿ. ಚಲೋ ನೆಂದಾವಿವು, ಇವು ಭಾಳ ಜಲ್ದಿ ನೆನಿತಾವ. ಈಗೇನು ಮಾಡ್ತೀನಿ ರೀ, ಇದಕ್ಕೆ ನುಣ್ಣಗೆ ರುಬ್ಕೊಂಡು ತಂದಿನಿ ನೋಡ್ರಿ. ಈಗ ಒಂದು ಬುಟ್ಟ್ಯಾಗ ಸೇರ್ಸೀನಿ ರೀ. ಇದ್ರಾಗ ಒಂದು ಬಟ್ಟಲು ಈ ಪ್ಲೇನ್ ಓಟ್ಸ್ ಇರ್ತಾವಲ್ಲ ರೀ, ಅವು ಸೇರ್ಸೀನಿ. ಓಟ್ಸ್ ಹಾಕಿದ್ಮೇಲೆ ಎರಡಕ್ಕೆ ಚಂದ ನಾನು ಇಲ್ಲಿ ಮಿಕ್ಸ್ ಮಾಡ್ತೀನಂತ್ರಿ. ಯಾಕಂದ್ರೆ ಓಟ್ಸು ನೆನಿಬೇಕಲ್ರಿ, ಹಿಂಗಾಗಿ ಏನು ಮಾಡ್ತೀನಿ ರೀ, ನಾ ಮ್ಯಾಲೆ ಮುಚ್ಚಿ ಒಂದು 10 ನಿಮಿಷ ಇವಕ್ಕೆ ಬಿಟ್ಬಿಡ್ತೀನಂತ. ಒಂದು 10 ನಿಮಿಷ ಆದಮೇಲೆ ಓಟ್ಸು ಚಲೋ ನೆಂದಿರ್ತಾವ. ಈಗ ಇದ್ರಾಗ ನಾನು ಉಪ್ಪು ಹಾಕ್ಲತ್ತೀನಿ ರೀ, ರುಚಿಗೆ ಬೇಕಾದಷ್ಟು. ಮತ್ತು ಹಾಗೆ ಜೀರಿಗೆನೂ ಸೇರ್ಸೀನಿ ರೀ. ಒಂದು 3 ಆಲೂಗಡ್ಡೆ ಏನು ಮಾಡೀನಿ ರೀ, ಕುದಿಸಿ ಸೊಪ್ಪಿ ತೆಗೆದು ಮೆತ್ತಗೆ ಮಾಡಿ ಸೇರ್ಸೀನಿ ರೀ. ಒಂದು 100 ಗ್ರಾಮ್ ಪನ್ನೀರು ನಾನು ಇಲ್ಲಿ ತುರಿದು ಸೇರ್ಸೀನಿ ರೀ. ಮತ್ತು ನಿಮಗೆ ಇಷ್ಟ ಇರೋ ತರಕಾರಿ ಸೇರಿಸ್ಬೋದು ರೀ. ನಾ ಇಲ್ಲೇನೇನು ಮಾಡೀನಂದ್ರೆ ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು ಮತ್ತು ಕೊತ್ತಂಬರಿ ಸೇರ್ಸೀನಿ ರೀ. ಈಗ ಎಲ್ಲ ಒಂದು ಸರ್ತಿ ಏನು ಮಾಡ್ತೀನಿ ರೀ, ಮಿಕ್ಸ್ ಮಾಡ್ಕೋತೀನಂತ. ಚಲೋ ಒಂದು ಸರ್ತಿ ಮಿಕ್ಸ್ ಆಯ್ತಂದ್ರೆ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತದೆ ರೀ. ನಮಗೆ ಒಳಗೆ ಅಕ್ಕಿ ಹಿಟ್ಟು ಎಷ್ಟು ಸೇರಿಸ್ಬೇಕಂಬುದು ಗೊತ್ತಾಗ್ತದೆ. ನಾ ಇಲ್ಲಿ ಒಂದು ಬಟ್ಟಲು ಅಕ್ಕಿ ಹಿಟ್ಟು ಸೇರಿಸ್ಲತ್ತೀನಿ ರೀ. ಅನಿಸ್ಲತ್ತಿತ್ತಂದ್ರೆ ನೀವು ಇನ್ನೂ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಬೋದು. ಇಲ್ಲ ನಡೀತದಂತಂದ್ರೆ ಇಲ್ಲೇನು ಮಾಡ್ಬೋದು ಅಂದ್ರೆ ಅರ್ಧ ಬಟ್ಟಲು ಇಲ್ಲಿ ಮೈದಾ ಹಿಟ್ಟು ಮತ್ತು ಅರ್ಧ ಬಟ್ಟಲು ಕಾರ್ನ್ಫ್ಲೋರ್ನು ಸೇರಿಸ್ಬೋದು ರೀ. ಆದರೆ ನಾನು ಸ್ವಲ್ಪ ಹೆಲ್ದಿ ವೇನಾಗ ಮಾಡ್ಲತ್ತೀನಲ್ರಿ, ಹೀಗಾಗಿ ನಾನು ಅಕ್ಕಿ ಹಿಟ್ಟು ಸೇರಿಸಿನಂತ ಕೈಗೇನು ಮಾಡ್ತೀನಿ ರೀ, ಸ್ವಲ್ಪ ನೀರು ಹಚ್ಕೊಂಡು ಈಗ ಟಿಕ್ಕಿ ರೆಡಿ ಮಾಡ್ತೀನಂತ್ರಿ. ಭಾಳ ತೆಳ್ಳಗೂ ಮಾಡ್ಲಿಕ್ಕೆ ಹೋಗ್ಬಾರ್ದು ರೀ, ಅಷ್ಟೇ ಮೀಡಿಯಮ್ ಥಿಕ್ನೆಸ್ನಾಗ ನಾವು ಟಿಕ್ಕಿ ಮಾಡ್ಕೋಬೇಕಾಗ್ತದೆ. ಈಗ ಇದ್ರ ಮೇಲೆ ಒಂದಿಷ್ಟು ಬಿಳಿ ಎಳ್ಳು ಹಚ್ಲತ್ತೀನಿ ರೀ. ನೋಡ್ಲಕ್ಕೂ ಚಲೋ ಕಾಣ್ತಾವ್ರಿ, ಮತ್ತು ಟೇಸ್ಟ್ನು ಭಾಳ ಚಲೋ ಬರ್ತದೆ, ಮತ್ತು ಮೈಗೂ ಭಾಳ ಚಲೋ ಅಲ್ರಿ ಎಳ್ಳು. ನೋಡಿರಿ, ಹೀಗೆ ನಾನು ಮಾಡಿಟ್ಕೋತೀನಂತ ಒಂದಿಷ್ಟು. ಆ ಕಡೆ ಒಂದು ಪ್ಯಾನಿನಾಗ ನಾನು ಎಣ್ಣೆ ಹಾಕ್ಲತ್ತೀನಿ ರೀ. ನಾ ಇಲ್ಲಿ ಶಾಲೋ ಫ್ರೈ ಮಾಡ್ಲತ್ತೀನಿ ರೀ. ನಿಮಗೆ ನಡೀತದಪ್ಪ ಅಂತಂದ್ರೆ ಎಣ್ಣೆಗೆ ಕರ್ದೂ ಮಾಡ್ಬೋದು ರೀ. ಅಂದ್ರೇನು ರೀ, ಡೀಪ್ ಫ್ರೈನು ಮಾಡ್ಬೋದು. ಅವಂತೂ ಇನ್ನೂ ಜಾಸ್ತಿ ಟೇಸ್ಟ್ ಕೊಡ್ತಾವ್ರಿ. ಈಗ ಮೀಡಿಯಮ್ ಉರಿನಾಗ ಏನು ಮಾಡ್ತೀನಿ ರೀ, ಇವಕ್ಕೆ ಹಿಂಗೆ ಪಲ್ಟಾಸ್ಕೊತೀನಂತ್ರಿ. ಹೀಗೆ ಪಲ್ಟಾಸ್ಕೊತಾ ಇವಕ್ಕೆ ನಾವು ಫ್ರೈ ಮಾಡಬೇಕಾಗ್ತದೆ. ಎಲ್ಲಿಂದ ನಾವು ಫ್ರೈ ಮಾಡ್ಬೇಕಂದ್ರೆ ಒಂದು ಚಲೋ ಕಲರ್ ಬರ್ಬೇಕ್ರಿ ಇದಕ್ಕೆ, ಮತ್ತು ಸ್ವಲ್ಪ ಕ್ರಿಸ್ಪಿನೂ ಆಗ್ಬೇಕ್ರಿ. ಅಲ್ಲಿಂದ ನಾವು ಇವಕ್ಕೆ ಫ್ರೈ ಮಾಡಬೇಕಾಗ್ತದೆ. ನೋಡಿರಿ, ನಮ್ಮ ಟಿಕ್ಕಿ ಇಲ್ಲಿ ರೆಡಿ ಆಗ್ಯಾವ್ರಿ. ನಿಮ್ಮ ಫೇವ್ರೆಟ್ ಚಟ್ನಿ ಇಲ್ಲ ಅಂತಂದ್ರೆ ಟೊಮೆಟೊ ಸಾಸು ಇಲ್ಲ ಕೆಚಪ್ ಸರಿ ತಿನ್ಬೋದು ರೀ. ಹಾಗಾದ್ರೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ನು ಮಾಡ್ಕೋರಿ. ಮತ್ತು ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.